ಏನು ವಿಚಾರ ಅಂದರೆ ಇವತ್ತು ಒಂಥರ ಇಡೀ ಪ್ರಪಂಚದಾದ್ಯಂತ ಒಂದು ಟೆರರಿಸಮ್ ಥರನೇ ದೇಶಗಳಲ್ಲಿ ಧರ್ಮ ಜಾತಿ ಈ ಬೀಜ ಬಿತ್ತುತ್ತಾ ಇದ್ದಾರೆ ಕೆಲವು ಮುಸ್ಲಿಂ ಬಾಂಧವರು. ಉದಾಹರಣೆ, ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅವ್ರನ್ನ ಏನು ಅಮಾನುಷವಾಗಿ ಒಂದು ಬಟ್ಟೆನ ಬಿಚ್ಚಿ ಅವನ್ನ ಸಾಯಿಸಿ ಒಂಥರ ಏನು ಅಲ್ಲಿ ಜನಗಳಿಗೆ ಮಾನವೀಯತೆ ಅನ್ನೋದೇ ಇಲ್ವಾ, ಕ್ರೂರಿಗಳ ಥರ ಏನು ಪ್ರಾಣಿ ಈ ಕಾಡಲ್ಲಿ ಏನು ಹೊಟ್ಟೆ ಹಸ್ದಾಗ ಪ್ರಾಣಿಗಳಿಗೇನು ಸಿಗದಲ್ಲೇ ಇದ್ದಾಗ ಎಳೆದಾಡ್ಕೊಂಡು ಈ ಥರ ಅದನ್ನು ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ತದೆ. ಹಿಂದೂಗಳನ್ನ ಅಮಾನುಷವಾಗಿ ಕೊಲೆ ಮಾಡೋದು, ಮರಕ್ಕೆ ಕಟ್ಟೋದು, ಬೆಂಕಿ ಇಕ್ಕೋದು, ಏನಿದು? ಇವತ್ತು ವಿಶ್ವನೇ ಒಂದು ದೇಶ ಆಗಿದೆ, ಇಡೀ ವಿಶ್ವನೇ ಒಂದು ದೇಶ ಆಗಿದೆ. ಮುಂದುವರಿದ ರಾಷ್ಟ್ರಗಳೆಲ್ಲ ಏನು ಮಾಡ್ತಾವೆ ಈ ವಿಚಾರವಾಗಿ? ನಮ್ಮ ದೇಶದ ಹಿಂದೂಗಳು ಯಾವ ಥರ ನಾವು ಯೋಚನೆ ಮಾಡ್ಬೋದು? ದಯವಿಟ್ಟು ಈ ವಿಚಾರನ ನಾವು ಏನು ನಮ್ಮ ಒಂದು ಮಾನವ ಹಕ್ಕುಗಳ ಇದರಿಂದ ನಾವು ರಾಜ್ಯಪಾಲರ ಮುಖೇನ ರಾಷ್ಟ್ರಪತಿಗಳಿಗೆ ತಲುಪಂಗೆ ಮಾಡಿ, ಏನು ನಮ್ಮ ದೇಶದ ವಿದೇಶಾಂಗ ಸಚಿವರಿದ್ದಾರಲ್ಲ ಜೈಶಂಕರ್ ಅವರು, ಅವ್ರಿಗೂ ಸಹ ಈ ವಿಚಾರನ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿ ಇದು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗಬೇಕು. ಹಿಂದೂಗಳ ಪರವಾಗಿ ಇಡೀ ದೇಶ ವಿಶ್ವಸಂಸ್ಥೆ ನಿಂತ್ಕೊಬೇಕು. ಏನು ಹಿಂದೂಗಳಿಗೆ ಇವರು ಟಾರ್ಗೆಟ್ ಮಾಡ್ಕೊಂಡು ಬಾಂಗ್ಲಾದೇಶದಲ್ಲಿ ಈ ಥರ ಚಿತ್ರಹಿಂಸೆಗಳು ಕೊಡೋದು, ಮತ್ತು ಇಲ್ಲಿ ಹಿಂದೂಗಳಿಗೆ ಒಂದು ಚಿಕ್ಕ ದೇಶ ಅದು ಬಾಂಗ್ಲಾದೇಶ, ಅಲ್ಲಿ ಈ ಥರ ಮಾಡ್ತಾರೆ ಅಂದರೆ ನಮ್ಮ ದೇಶದ ಎಲ್ಲ ಹಿಂದೂಗಳು ತಲೆ ತೆಗೆಸುವಂಥ ಕೆಲಸ ಇದು. ಇದನ್ನು ನಾವು ಒಪ್ಪಲ್ಲ ಹಿಂದೂಗಳು. ದಯವಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಇದೆಯೋ, ಪ್ರಧಾನಮಂತ್ರಿಗಳು ಇದನ್ನು ಭಾಳ ಸೂಕ್ಷ್ಮವಾಗಿ ತಗೊಂಡು ವಿದೇಶಾಂಗ ಸಚಿವರ ಮುಖೇನ ಈ ಒಂದು ಕೃತ್ಯನ ಭಾಳ ಶೀಘ್ರವಾಗಿ ಬಗೆಹರಿಸಬೇಕು. ಮತ್ತು ಇದನ್ನು ವಿಶ್ವ ದರ್ಜೆಯಲ್ಲಿ ಚರ್ಚೆ ಆಗಬೇಕು. ದಯವಿಟ್ಟು ನಮ್ಮ ಹಿಂದೂಗಳಿಗೆ ರಕ್ಷಣೆ ಸಿಗಬೇಕು. ಇದು ಏನಾಗ್ತದೆ ಅಂದರೆ ನಮ್ಮ ಪಕ್ಕದ ದೇಶ ಆಗಿರೋದ್ರಿಂದ ನಮ್ಮ ದೇಶಕ್ಕೂ ಇದು ಪಸರಿಸ್ಬೋದು ಅನ್ನೋ ಒಂದು ಭಯ ನಮಗೆ. ಆ ಭಯ ಇಲ್ಲ ನಮಗೆ. ನಾವು ಹಿಂದೂಗಳು ಭಾಳ ನಮ್ಮ ದೇಶದಲ್ಲಿ ಏನಂದರೆ ಎಲ್ಲ ಜಾತಿ ಧರ್ಮ ಎಲ್ಲ ಇದ್ರೂ ನಾವು ಸುಭಿಕ್ಷವಾಗಿದ್ದೀವಿ, ಚೆನ್ನಾಗಿದ್ದೀವಿ. ಬಟ್ ನಮ್ಮ ಪಕ್ಕದ ದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಈ ಥರ ಹತ್ಯಾಕಾಂಡಗಳು ನಡೆದಾಗ ನಮಗೆಷ್ಟು ಅವಮಾನ ಆಗುತ್ತೆ, ನಮಗೆಷ್ಟು ಅಗೌರವ ಬರುತ್ತೆ. ಹಂಗಾಗಿ ಇದನ್ನು ತಡೆ ಹಿಡಿಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೂಕ್ಷ್ಮವಾಗಿ ಇದನ್ನು ತಗೊಂಡು ದಯವಿಟ್ಟು ಜೈಶಂಕರ್ ಅವ್ರ ಮುಖೇನ ಇದನ್ನು ವಿಶ್ವ ದರ್ಜೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಏನನ್ನ ಒಂದು ಕಡಿವಾಣ ಹಾಕಲೇಬೇಕು. ಹಾಕಲಿಲ್ಲ ಅಂದ ಪಕ್ಷದಲ್ಲಿ ಇದು ರಾಷ್ಟ್ರವ್ಯಾಪಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು. ಇವತ್ತಿನ ದಿನಗಳಲ್ಲಿ ಏನು ನಾವು ನಮ್ಮ ತಾತನ ಕಾಲದಲ್ಲಿದ್ದೀವ, ಮುತ್ತಾತನ ಕಾಲದಲ್ಲಿದ್ದೀವಿ, ಇವತ್ತೆಲ್ಲ ಎಜುಕೇಟೆಡ್ ಇದ್ದೀವಿ, 23ನೇ ಶತಮಾನದಲ್ಲಿದ್ದೀವಿ, ಸೈಂಟಿಫಿಕ್ ಯುಗದಲ್ಲಿದ್ದೀವಿ. ಆದ್ರೂ ಈ ಒಂದು ಯುಗದಲ್ಲೂ ಸಹ ಈ ರೀತಿ ನಡೀತದೆ ಅಂದರೆ ಎಷ್ಟು ಭಯಾನಕವಾಗದೆ ಅಂದರೆ ಇದನ್ನು ನಾವು ಸಹಿಸಲ್ಲ. ಹಿಂದೂಗಳು, ನಮ್ಮ ದೇಶದ ಹಿಂದೂಗಳು ಏನು ಮುಸಲ್ಮಾನರು ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಕ್ರೂರತೆ ಅವರು. ಆಮೇಲೆ ಇದೇ ಥರ ಇನ್ನೊಂದು ಆಸ್ಟ್ರೇಲಿಯಾದಲ್ಲೆಲ್ಲ ನಡೆದಿದ್ದು, ಅಲ್ಲೂ ಸಹ ಒಂದು ಇದೇ ಥರ ಇದ್ದವರು 15 ವರ್ಷ ಆ ದೇಶದಲ್ಲಿ ಜೀವನ ಕಟ್ಕೊಂಡು ಹೋಗಿ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇರಬೇಕಾದ್ರೆ ಸಮುದ್ರ ದಂಡೆಯಲ್ಲಿ ಅವ್ರನ್ನ ನೇರವಾಗಿ ಗನ್ನು ಇಟ್ಟು ಶೂಟ್ ಮಾಡವ್ರೆ. ಅಂದರೆ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಅವ್ರದ್ದು ಒಂದು ಜೀನ್ನ 15 ವರ್ಷ ಅಲ್ಲ, ದೇಶದಲ್ಲಿ 50 ವರ್ಷ ಅವ್ರನ್ನ ಇರಿಸ್ಕೊಂಡ್ರು ಒಂದಲ್ಲ ಒಂದು ದಿವಸ ಅವರು ಮಾರಕವಾಗಿರ್ತಾರೆ ಹೊರತು ಆ ದೇಶಕ್ಕೆ ಅನ್ನೋದನ್ನ ತೋರಿಸ್ಕೊಟ್ಟವ್ರೆ. ಇದೇ ಥರ ಬಾಂಗ್ಲಾದೇಶದಿಂದ ಇಡೀ ವರ್ಲ್ಡ್ಗೆ ಬಿತ್ತರ ಆಗ್ತದೆ. ಇದು ಕಡಾಖಂಡಿತವಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಮಾನವರಿಗೆ ಇದು ರಕ್ಷಣೆ ಇಲ್ಲ ಯಾವ ದೇಶದಲ್ಲೂ. ಜಾತಿ ಧರ್ಮದ್ದು ವಿಚಾರ ಆದ್ರೂ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಕೆಲವರು ಮುಸಲ್ಮಾನವಾದಿಗಳಾಗಿ ಹಿಂದೂಗಳ ಮೇಲೆ ಈ ಥರ ಕೃತ್ಯಗಳನ್ನ ಎಸಗೋದು ನಾವೆಲ್ಲ ವಿರೋಧ ಮಾಡ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ದೇಶದ ಹೋಮ್ ಮಿನಿಸ್ಟ್ರಿ ಇರ್ಬೋದು, ಮತ್ತು ಪ್ರಧಾನಮಂತ್ರಿಗಳು ಮತ್ತು ವಿದೇಶಾಂಗ ಸಚಿವರು ತಕ್ಷಣ ಇದ್ರ ಬಗ್ಗೆ ಏನನ್ನ ಒಂದು